ಪ್ರಸಾದವನ್ನು ಉಣಿಸ್ತಾಳೆ ಭಾಳ ಚಂದಾಗಿ ಉಣಿಸಕತ್ತಿದ್ದು. ಉಣಿಸಿದ ಬಳಿಕ ಅಂತಾಳ, ಯಪ್ಪ ತೃಪ್ತಿ ಆಗೈತೆ, ತೃಪ್ತಿ ಆಗೈತೆ ಅಂತ ತಿಳ್ಕೊಂಡು. ಅದಕ್ಕೆ ಅವ್ರಂತಾರ ತೃಪ್ತಿ ಆಯಿತು. ಶರಣರ, ನೀವೆಲ್ಲರೂ ಹೋದಾಗ ಜಿಂಗಮಾಮೂರ್ತಿಗಳು ಮನೆಗೆ ಬಂದಾಗ ಅವರೊಂದು ಮಾತು ಹೇಳ್ತಾರೆ. ಏನಂತ? ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಒಬ್ಬ ಶಿವಯೋಗಿ ಆಗಿರ್ತಕ್ಕಂಥ ಒಬ್ಬ ಜಂಗಮ ಮೂರ್ತಿಗೆ ನೀವು ಪ್ರಸಾದವನ್ನು ನೀಡಿ ಉಣಿಸಿದ್ರಿ ಅಂತ ತಿಳ್ಕೊಂಡ್ರ ಇಡೀ ಜಗತ್ತಿಗೆ ತೃಪ್ತಿ ಆದಂತೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇಡೀ ಜಗತ್ತ ತೃಪ್ತಿ ಆದಂತೆ ಮಲ್ಲಮ್ಮನವರು ಮಲ್ಲಯ್ಯನವರಿಗೆ ಉಣಿಸಿದ ಬಳಿಕ ಅಂತಾರ. ಅವಾಗ ಇಲ್ಲಿ ಮನೆ ಒಳಗೆ ಏನು ನಡೆದಿತ್ತು ಅಂತ ತಿಳ್ಕೊಂಡ್ರೆ ನೆಗಣ್ಣಿಯವರು ಅತ್ತಿಯವರು ಮಗನ ಕರೆದ್ರಂತ. ಮಲ್ಲಮ್ಮನ ಅತ್ತಿಯವರು ಮಗನ ಕರೆದ್ರಂತ. ಬರಮಾ ಬಾ ಇಲ್ಲಿ ಅಂತ. ಯಾಕಿವ ಎಂದೂ ಕರಿಲಾರ್ದ ನನ್ನ ಯಾಕೆ ಕರೆದಿ, ಬಾ ಇಲ್ಲಿ ಅಂತ ತಿಳ್ಕೊಂಡ್ರು. ಇಲ್ಲ, ನಿನ್ನ ಹೆಂಡತಿ ಏನಂತ ತಿಳ್ಕೊಂಡ್ರ ನಿನ್ನ ಹೆಂಡತಿಯ ಮನಸ್ಸು ಸರಿ ಇಲ್ಲ, ನಿನ್ನ ಹೆಂಡತಿ ಜಾರಿದ್ದಾಳೆ. ಅಲ್ಲಿ ಒಬ್ಬ ಜಂಗಮನ ಜೊತೆಗೆ ದಿನನಿತ್ಯ ಅವನಿಗೆ ಉಣಿಸೋದಂದ್ರೇನು, ತಿನ್ನಿಸೋದಂದ್ರೇನು, ದಿನನಿತ್ಯ ಅವನ ಜೊತೆಗೆ ಆಕಳವನ್ನ ಕಾಯ್ಕೊಂಡು ಬರುವಂತ ಸಮಯದೊಳಗೆ ಹೋಗೋದು ಬರೋದೊಳಗಾಗಿ ದಿನನಿತ್ಯ ಒಬ್ಬ ಜಂಗಮ ಮೂರ್ತಿ ಅವ ಮಲ್ಲಮ್ಮನ ಹತ್ರ ಬಂದು ದಿನನಿತ್ಯ ಹುಂಡು ಹೋಗ್ತಾನಂತ. ಅವಳ ಜೊತೆಗೆ ಚಕ್ಕಂದವನ್ನ ಹಾಡ್ತಾನಂತ. ಅದಕ್ಕೆ ನೀವು ಹೋಗಿ ಮಲ್ಲಮ್ಮನ್ನ ಜಂಗಮನನ್ನ ಕಡಿದು ಬರ್ಬೇಕು, ಚಂದಾಗಿ ಉಣಿಸ್ಬೇಕು. ಉಣಿಸಿದ್ರು ಮಲ್ಲಮ್ಮನವರು, ಮಲ್ಲಯ್ಯ ಚಂದ ಉಣಿಸಿದ್ರು. ಆದ್ರೆ ಅಲ್ಲಿ ತಾಯಿ ಏನಂತ ತಿಳ್ಕೊಂಡು ಉಣಿಸಿದ ಬಳಿಕ ಮನೆಯಾಗ ಏನಂತ ತಿಳ್ಕೊಂಡಂತಿದ್ದು ದೋಷಾರೋಪಣೆಗಳನ್ನು ಆ ತಾಯಿ ಮೇಲೆ ಹೊರಿಸ್ತಿದ್ರು. ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಾಕತ್ತಿದ್ರು. ಎಂತೆಂಥ ಅಪವಾದಗಳು ಗಂಡನಿಗೆ ಹೇಳಾಕತ್ತಿದ್ರು. ಹಿಂಗ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಇಂಥವ್ರು ಹಿಂಗ ಅಂತ ತಿಳ್ಕೊಂಡು ಬರಮ ತನ್ನ ಗಂಡನಿಗೆ, ಮಲ್ಲಮ್ಮನವರ ಗಂಡನಿಗೆ ಹೇಳಿದ ಬಳಿಕ ಎಷ್ಟು ಮನಸ್ಸು ವಿಕೃತವಾಗಬಹುದು. ಶರಣರ, ಒಂದು ಕ್ಷಣ ನಾವು ನೀವೆಲ್ಲ ಯೋಚನೆ ಮಾಡಬೇಕು. ಆದ್ರೆ ಬರಮರೆಡ್ಡಿ ಅಂತಾನ, ಮನುಷ್ಯನೊಳಗಂತಾನ, ನನ್ನ ಹೆಂಡತಿ ಅಂತವಳಲ್ಲ. ನನ್ನ ತಾಯಿ ಹೇಳಬಹುದು ಇಲ್ಲ ಅಂತಲ್ಲ, ನಮ್ಮ ಹತ್ತಿಗೆಯವರು ಹೇಳಬಹುದು ಇಲ್ಲ ಅಂತ ತಿಳ್ಕೊಂಡಲ್ಲ. ಆದರೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ, ನನ್ನ ಮಲ್ಲಮ್ಮ ನನ್ನ ಹೆಂಡತಿ ಅಂತವಳಲ್ಲ, ಇವರು ಹೇಳುವ ಹಾಗೆ ನನ್ನ ಹೆಂಡತಿ ಅಂತವಳಲ್ಲ ಅಂತ ತಿಳ್ಕೊಂಡು ಮನಸ್ಸಿನಾಗ ಕೊರಗುತ್ತಿತ್ತು. ಆದ್ರೆ ತಾಯಿಯ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು. ಹೋಗು, ನಿನ್ನ ಹೆಂಡತಿ ಮತ್ತ ಆ ಜಂಗಮನವರೆಗಾಗಿರ್ತಕ್ಕಂಥ ದಿನನಿತ್ಯ ಬಂದು ಗುಡಿಸಲೊಳಗ ಉಂಡು ಹೋಗ್ತಾನಂತ. ಆ ಗುಡಿಸನ ಒಳಗ ಚಕ್ಕಂದವಾಡ್ತಾರಂತ. ಹೋಗಿ ಅವರಿಬ್ಬರನ್ನ ಕಡಿದು ಬಾ ಅಂತ ತಿಳ್ಕೊಂಡು ಅವಾಗ ಅವನಂತಾನ, ಶಿವ ಎಂಥದ್ದು ಬಂತಲ್ಲ ನನಗ ಅಂತ. ಏನೇ ಆಗ್ಲಿ ಹೋಗಿ ಬರ್ಬೇಕಂತ ತಿಳ್ಕೊಂಡು ಅಂದ್ಕೊಂಡು ಏನ್ ಮಾಡ್ತಾನ, ಕೈ ಒಳಗ ಹರಿತವಾಗಿರ್ತಕ್ಕಂಥ ಕೊಡಲಿನ ತೆಗೆದುಕೊಂಡು ಹೊರಟ. ಏನೇ ಆಗ್ಲಿ ಹರಿತವಾದ ಕೊಡಲಿನ ತೆಗೆದುಕೊಂಡು ಹೋದ. ಗುಡಿಸಲದ ಹಿಂದೆ ನಿಂತುಕೊಂಡಾನೆ. ಒಳಗಡೆ ಮಲ್ಲಯ್ಯಗನ ಉಣಿಸಾಕತ್ತಿದ್ಲು. ಮಲ್ಲಯ್ಯನ ಮಾತುಗಳು ಕೇಳಬೇಕು. ಅವ್ವ ಅಂತ ತಿಳ್ಕೊಂಡಂತಿದ್ದ, ಒಮ್ಮೆ ಅಕ್ಕ ಅಂತ ತಿಳ್ಕೊಂಡಂತಿದ್ದ, ಒಮ್ಮೆ ತಂಗಿ ಅಂತ ತಿಳ್ಕೊಂಡಂತಿದ್ದ. ಅನ್ನೋ ತರೊಳಗೆ ಏನಂತ ತಿಳ್ಕೊಂಡಂದ ಮಲ್ಲಯ್ಯ, ಅಮ್ಮ ತಾಯಿ ಮಲ್ಲಮ್ಮ ಅಂದ. ಅಮ್ಮ ತಾಯಿ ಮಲ್ಲಮ್ಮ ಅಂತ ತಿಳ್ಕೊಂಡ ಬಳಿಕ ಬರಮರೆಡ್ಡಿ ನಾನು ಏನೆಲ್ಲ ದೋಷ ಆರೋಪಣೆಗಳನ್ನು ಹೊರಿಸಿ ನನ್ನ ಹೆಂಡತಿ ಮೇಲೆ, ನನ್ನ ಹೆಂಡತಿ ಮತ್ತು ಬಂದಿರುವಂತ ಜಂಗಮನನ್ನ ಕಡಿಯುವುದಕ್ಕೆ ಬಂದಿನಿ, ಬಾಯಿ ತುಂಬ ಇವತ್ತು ತಾಯಿ ಅಂತ ತಿಳ್ಕೊಂಡು ಕರೀತಾ ಇದ್ದನಂದ ಬಳಿಕ ನಾನು ಕಡಿಯುವುದು ತಪ್ಪು, ಇದು ಅಲ್ಲವೇ ಅಲ್ಲ. ಅವಾಗ ದೂರ ನಿಂತ್ಕೊಂಡು ನೋಡಕತ್ತಿದ. ಮಲ್ಲಯ್ಯನ ಜೊತೆಗೆ ಮಾತಾಡ್ಕೊಂತ ನಡಿಬೇಕಾದ್ರ ಮಲ್ಲಯ್ಯಗ ಗೊತ್ತಾಯ್ತಂತ, ಬರಮರೆಡ್ಡಿ ಬಂದಿರತಕ್ಕಂಥದ್ದು ಗೊತ್ತಾಯ್ತು. ಅವಾಗಂತಾನಂತ ಮಲ್ಲಯ್ಯ, ಅಮ್ಮ ಮಲ್ಲಮ್ಮ, ನನಗೆ ಯಾಕೋ ಭಯವಾಗ್ತಾ ಇದೆ. ನಿಮ್ಮ ಮನೆಯವರು ನಿನ್ನನ್ನ ಸಂಶಯಾಸ್ಪದಕ್ಕೆ ಒಳಗಾಗಿ ನಿನ್ನನ್ನು ಕಡಿಲಿಕ್ಕೆ ನಿನ್ನ ಗಂಡ ಬಂದಿದ್ದಾನೆ ಅಂತ ತಿಳ್ಕೊಂಡ. ಬಂದಾನ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಬರಮರೆಡ್ಡಿ ಅಂತ, ನಾವು ಬಂದಿದ್ದೀವಿಗೆ ಹೆಂಗೆ ಗೊತ್ತಾತ, ನಾವು ಬಂದಿದ್ದೀವಿಗೆ ಹೆಂಗೆ ಗೊತ್ತಾತು, ಇವನು ಮೈ ತುಂಬ ಕಣ್ಣದವನ ಅಂತ ತಿಳ್ಕೊಂಡಂದ. ನಾವು ಬಂದಿದ್ದೀವಿಗೆ ಹೆಂಗೆ ಗೊತ್ತಾತು, ಇವನಿಗೆ ಮೈ ತುಂಬ ಕಣ್ಣುಗಳದವೇನಂತ ತಿಳ್ಕೊಂಡಂದ ಬಳಿಕ ಮಲ್ಲಮ್ಮ
ಅಗೋ ಅಲ್ಲಿ ಯಾರೋ ಬಂದಂತೆ ಕಾಣಿಸ್ತಂತ ತಿಳ್ಕೊಂಡು ಹಿಂಗ ಕೈ ಮಾಡಿ ತೋರಿಸ್ತದ. ಮಲ್ಲಮ್ಮ ಆ ಕಡೆ ಹಿಂಗ ದೃಷ್ಟಿಯನ್ನ ಹಾಯಿಸಿದೊಳಗಾಗಿ ಮಲ್ಲಯ್ಯ ಮಾಯವಾಗಿದ್ದ. ಮಲ್ಲಯ್ಯ ಮಾಯವಾದ. ಅಯ್ಯೋ ಶಿವ, ಯಾಕಪ್ಪ ನನ್ನಪ್ಪ, ಎಡೆಯನ್ನು ಉಂಡಿದ್ಯಾ, ಇನ್ನೂ ಸ್ವಲ್ಪ ತುತ್ತು ಉಣಬೇಕಾಗಿತ್ತು, ಎಷ್ಟು ಅವಸರವೇ ನಿನಗೆ? ಭಕ್ತರು ಯಾರಾದರೂ ಕರೆದರೆ ನಿನ್ನ ಇಲ್ಲಿ ಉಣ್ಣುವುದನ್ನು ಬಿಟ್ಟು ಹೊರಟು ಹೋದಿಯಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿಲ್ಲಂತ. ಎಂತ ಭಕ್ತರು ನಿನ್ನನ್ನ ಕರೆದಿದ್ದಾರಪ್ಪ, ಆ ಭಕ್ತರ ಸಲುವಾಗಿ ನೀವು ಓಡಿ ಹೋದೇನಪ್ಪ, ಉಣ್ಣುವುದ ಬಿಟ್ಟು ಹೋದಿಲ್ಲ ಅಂತ ತಿಳ್ಕೊಂಡು ಹಿಂಗ ಅನ್ನಕತ್ತಿಲ್ಲಂತ. ಉಣ್ಣೋದು ಬಿಟ್ಟು ಹೋದಿಲ್ಲಪ್ಪ ಅಂತ ತಿಳ್ಕೊಂಡು ಅನ್ನೋದ್ರಾಗಿ ಭರಮರೆಡ್ಡಿ ಬಂದಂತ. ಯಪ್ಪ ನೀವು ಯಾವಾಗ ಬಂದ್ರಿ ಅಂತ ತಿಳ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಾಳ. ಮಾಡಿದ ಬಳಿಕ ಅವಾಗ ಭರಮರೆಡ್ಡಿ ಅಂತಾನಂತ, ಇಲ್ಲ ಮಲ್ಲ, ನೀನು ಮಲ್ಲಯ್ಯನ ಜೊತೆಗೆ ಮಾತನಾಡುವ ಸಮಯದೊಳಗನೆ ಬಂದಿದ್ದೆ, ನಾನು ನೋಡಿದೆ, ನೀನು ಮಲ್ಲಯ್ಯನ ಜೊತೆಗೆ ಮಾತನಾಡುವುದನ್ನು ನೋಡಿ ನನಗೆ ಖುಷಿ ಆಯಿತು ಕರೆ, ಆದ್ರೆ ನನಗೆ ಇನ್ನೊಂದು ಸಾರಿ ಆ ಮಲ್ಲಯ್ಯನ ದರ್ಶನ ಮಾಡು ನನಗ ಅಂತ ತಿಳ್ಕೊಂಡು ಅನ್ನಕತ್ತಿದ. ಆ ಮಲ್ಲಯ್ಯನ ದರ್ಶನ ನನಗೆ ಇನ್ನೊಂದು ಸಾರಿ ಮಾಡು, ನೀ ಎಂತ ಪುಣ್ಯವಂತಿ, ನನ್ನ ಕೈ ಹಿಡಿದಿರ್ತಕ್ಕಂಥ ನಾನೇ ಧನ್ಯವಂತ. ಯಾಕೆ ಅಂತ ತಿಳ್ಕೊಂಡು ಅಂದ್ರೆ ಯಾರಿಗೂ ಕೂಡ ಅಗೋಚರ, ಅಪ್ರಮಾಣ, ಅಪ್ರತಿಮ ಆಗಿರ್ತಕ್ಕಂಥ ಯಾರಿಗೂ ಇಲ್ಲಿವರೆಗೂ ಕೂಡ ಜೀವಂತವಾಗಿ ಚರ್ಮದ ಚಕ್ಷುವಿಗೆ ಯಾರಿಗೂ ಕೂಡ ದರ್ಶನವನ್ನ ಕೊಡದೇ ಇರ್ತಕ್ಕಂಥವನು ಆ ಮಲ್ಲಯ್ಯ ನಿನಗೆ ದರ್ಶನವನ್ನ ಕೊಟ್ಟಿದ್ದಾನೆ ಎಂದ ಬಳಿಕ ನೀ ಅಂತ ಪುಣ್ಯವಂತಳು, ನಿನ್ನ ಕೈ ಹಿಡಿದಿರ್ತಕ್ಕಂಥ ನಾನೇನಂತ ಭಾಗ್ಯವಂತ, ಧನ್ಯವಂತ ನಾನು. ಅವನನ್ನು ಮತ್ತೊಂದು ಸಾರಿ ನನಗೆ ದರ್ಶನವನ್ನು ಕೊಡಿಸ್ತೀಯಾ? ಆಯ್ತಂತ ತಿಳ್ಕೊಂಡು ಅವಾಗ ತಾಯಿ ಹೇಳ್ತಾಳ, ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗ್ತಾಳೆ. ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗಿದ ಬಳಿಕ ಮಲ್ಲಮ್ಮ ಕರೆದ ಬಳಿಕ ಎಲ್ಲೇ ಇದ್ರೂ ಕೂಡ, ಎಂತ ಸಂಕಷ್ಟದೊಳಗಿದ್ರೂ ಕೂಡ ಆ ಕ್ಷಣವೇ ಮಲ್ಲಮ್ಮ ಕರೆದ ಬಳಿಕ ಬಂದು ಪ್ರತ್ಯಕ್ಷನಾದ. ಆ ಕ್ಷಣವೇ ಭರಮರೆಡ್ಡಿ ಅಂತಾಳ, ನನ್ನ ಜೀವನ ಪಾವನವಾಯಿತು. ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ನಿಮಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಂತ ಮಲ್ಲಯ್ಯ ಮಾಡಿ ಪ್ರತ್ಯಕ್ಷನಾಗಿರ್ತಕ್ಕಂಥವನು ಮಾಯವಾಗಿ ಹೋಗ್ತಾನೆ. ದೋಷಾರೋಪಗಳನ್ನು ಒತ್ತುಕೊಂಡು ಬಂದಿರತಕ್ಕಂಥ ಭರಮರೆಡ್ಡಿಗೆ ಗೊತ್ತಾಯಿತು, ನನ್ನ ಹೆಂಡತಿ ಬಹಳಷ್ಟು ಪತಿವ್ರತೆ, ನನ್ನ ಹೆಂಡತಿ ಪರಿಶುದ್ಧಳು, ನನ್ನ ಹೆಂಡತಿ ಮಹಾಪತಿವ್ರತಿಯಾಗಿರ್ತಕ್ಕಂಥವಳು, ಇಲ್ಲ ಸಲ್ಲದ ಅಪವಾದಗಳನ್ನು ಓರಿಸಿ ಕಳಿಸಿದ್ದಾರೆ, ಹೋಗೋ ನಡಿ ಊರುಗಳೊಳಗ ಅಂತ ತಿಳ್ಕೊಂಡು ಕರ್ಕೊಂಡು ಬಂದದ್ದು. ಶರಣರು ಹೆಂಡತಿಯನ್ನು ಕರ್ಕೊಂಡು ಬರೋದ್ರೊಳಗಾಗಿ ಅವ್ರು ಮಾತಾಡಕೊತ್ತಿದ್ರಂತ ಮನೆಯೊಳಗೆ. ಏನೆಲ್ಲ ಅನ್ನಕತ್ತಿದ್ರಂತ. ಕಡದ ಬರ್ತಾನೆ, ಅವರಿಬ್ಬರನ್ನ ಕಡ್ದ ಬರ್ತಾನ. ನನ್ನ ಮಗ ಅಂತವನಲ್ಲ, ಅವ್ರಿಬ್ಬರನ್ನ ಕಡ್ದ ಬರ್ತಾನ, ಇಬ್ಬರನ್ನ ಕಡ್ದ ನನಗೆ ಬಂದು ಹೇಳ್ತಾನ ಅಂತ ತಿಳ್ಕೊಂಡು ಅಂತಿದ್ದಂತ. ಬರೋದ್ರಾಗ ಭರಮರೆಡ್ಡಿ ಕೊಡಲಿ ತಗೊಂಡು ಬಂದ. ಕಡದೇನೆಯಪ್ಪ ಅಂತ ತಿಳ್ಕೊಂಡು ಅದನ್ನ ಸುದ್ದಿ ಕೇಳಕ್ಕೆ ಕಡದು ಬಂದಲ್ವಾ ಅಂದ. ಕಡದ ಮತ್ತು ರಕ್ತ ಕೊಡಲಿಗೆ ಹತ್ತಿಲ್ಲಲ್ಲ, ನಾಲಿಗೆ ಹಾಕಿ ನೆಕ್ಕಿ ಬಿಟ್ಟೆ ಅಂದವ. ಎಷ್ಟು ಹುಚ್ಚಿತ್ತ, ಅವನು ಒಂಥರ ಹುಚ್ಚು ನಂಗಿದ್ದ. ಹಿಂಗಾತು ಹಂಗಾತ ಅಂತ ತಿಳ್ಕೊಂಡು ಹೇಳಿದ. ಅಷ್ಟೊತ್ತಂದ್ರಾಗ ಮಲ್ಲಮ್ಮನು ಕೂಡ ಕಡ್ದೀನಿ ಅಂತ ತಿಳ್ಕೊಂಡಂದು ಈ ಮಲ್ಲ ಕರ್ಕೊಂಡು ಬಂದಿಯಲ್ಲ ಈ ಮಲ್ಲಿಯನ್ನ ಅಂತ ತಿಳ್ಕೊಂಡು ಹೊಡೆಯಾಕತ್ತಿದ್ರು. ಹೊಡಿಬೇಡ ಅವ್ರನ್ನ ಹೊಡಿಬೇಡ. ಮನೆಯೊಳಗಿರ್ತಕ್ಕಂಥ ನೆಗಣ್ಣಿಯವರು, ಪದ್ಮಾವತಿಯವರು ಎಲ್ಲರೂ ಹೊಡಿತಾರ. ಹೊಡಿಬೇಡ ಅಂದ್ರೆ ಕೇಳಿಲ್ಲ. ಮತ್ತೆ ಮಾವು ಬಂದ ಹೇಮರೆಡ್ಡಿ, ಯಾಕೆ ಹೊಡಿಯಾಕತ್ತೀರಿ, ಏನಾಯ್ತು? ಇವಳು ಅಂತ ಹಾಕಿದಾಳ, ಇವಳು ಜಾರಣಿಯದಳ, ಜಾರಿದ್ದಾಳೆ, ಹಿಂಗ ಹಂಗ ಅಂತ ತಿಳ್ಕೊಂಡು ಏನೆಲ್ಲ ಅಪವಾದಗಳನ್ನು ಓರಿಸಿದ ಬಳಿಕ ಮತ್ತ ಭರಮರೆಡ್ಡಿ ಹೇಳ್ತಾನ, ಅವಳು ಅಂತವಳಲ್ಲ ಅಂದ್ರೆ ಕೇಳಲಿಲ್ಲ. ಕೊನೆಗೂ ಕೂಡ ಹೊಡೆದು ಓಡಿಸ್ತಾನೆ. ಹೊಡೆದು ಹಟ್ಟಿ ಒಳಗ ಓಡಿಸಿದ ಬಳಿಕ ಏನು ಆಗಬೇಕಾಗಿತ್ತು ಮನೆ ಒಳಗ ಅದು ಮತ್ತೆ ಮುಂದೆ ನಡೆಯಾಕತ್ತಿತ್ತು. ಏನು ಆಗಬಾರ್ದಾಗಿತ್ತು ಅಂತ ತಿಳ್ಕೊಂಡು ನಾವು ಅಂತಿರ್ತೀವಲ್ಲ, ಹಂಗ ಆ ಮನೆ ಒಳಗ ಹೇಮರೆಡ್ಡಿಯ ಸಂಪತ್ತೆಲ್ಲದು ಕೂಡ ಅದು ಏನೇನು ಆಗ್ಬೇಕಾಗೈತೆ ಅದು ಆಗಾಕತ್ತೈತಿ. ಅದಕ್ಕೆ ನಾಳೆ ದಿವಸ ಅವ್ರು ಏನೇನು ಹಾಕ್ತಾರೆ, ಅವ್ರಿಗೆ ಯಾವ್ಯಾವ ರೋಗ ಪ್ರಾಪ್ತಿ ಆಗ್ತದೆ, ಮತ್ತು ಹೇಮರೆಡ್ಡಿ ಸಂಪತ್ತು ಹೆಂಗೆ ಬರಿದಾಗಿ ಹೋಗ್ತದೆ. ಒಂದು ಕ್ಷಣದಾಗ ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗಾಗಿ ಇಡೀ ಸಂಪತ್ತು ಯಾರ ಬೆಂಕಿಗೆ ಆಹುತಿ ಆಗಿಲ್ಲ, ಕಳ್ಳರಿಗೆ ಆಹುತಿ ಆಗಿಲ್ಲ. ಶರಣರ ಯಾವರೇ ಇನ್ಕಮ್ ಟ್ಯಾಕ್ಸ್ ರಾಜ ಮಹಾರಾಜರು ಬಂದು ತೆಗೆದುಕೊಂಡು ಹೋಗಲಿಲ್ಲ. ಆದ್ರೆ ಒಂದೇ ಒಂದು ಕ್ಷಣದೊಳಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದೊಳಗಾಗಿ ಅವನ ಸಂಪತ್ತು ಮಾಯವಾಗಿ ಹೋಗ್ತದೆ. ಯಾವ ರೀತಿ ಮಾಯ ಆಗ್ತದೆ, ಅವರ ಮನೆ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ನಾಳೆ ದಿವಸ